ಸ್ನೇಹಿತರೆ ನಮಸ್ಕಾರ. 8ನೇ ತರಗತಿಯ ಕುತೂಹಲ ವಿಜ್ಞಾನ ಪುಸ್ತಕ ವಿದ್ಯುತ್ ಶಕ್ತಿ, ಕಾಂತೀಯ ಮತ್ತು ಉಷ್ಣದ ಪರಿಣಾಮಗಳು ಈ ಪಾಠದಲ್ಲಿ ಅಭ್ಯಾಸದಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಯಾವ ರೀತಿ ಬರಿಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಬಿಟ್ಟ ಸ್ಥಳ ತುಂಬಿರಿ. ಇದರಲ್ಲಿ ಮೊದಲನೇ ಪ್ರಶ್ನೆ, ವೋಲ್ಟಾಯಿಕ್ ಕೋಶದಲ್ಲಿ ಬಳಸುವ ದ್ರಾವಣವನ್ನು ಡ್ಯಾಶ್ ಎಂದು ಕರೆಯುತ್ತಾರೆ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಇಲೆಕ್ಟ್ರೋಲೈಟ್ ಅಂತ ಕರಿತೇವೆ. ಕನ್ನಡದಲ್ಲಿ ಅನುವಾದ ಮಾಡಬೇಕಂದ್ರೆ ವಿದ್ಯುತ್ ವಿಭಜಕ ಅಂತ ಕೂಡ ಇಲ್ಲಿ ಉತ್ತರವನ್ನ ಬರೀಬಹುದು. ಪ್ರಶ್ನೆ 2, ವಿದ್ಯುತ್ ಪ್ರವಹಿಸುತ್ತಿರುವ ಸುರುಳಿಯು ಒಂದು ಡ್ಯಾಶ್ ದಂತೆ ವರ್ತಿಸುತ್ತದೆ ಅಂತ ಹೇಳಿದ್ದಾರೆ. ಸೊ ವಿದ್ಯುತ್ ಪ್ರವಹಿಸುತ್ತಿರುವಂತಹ ಸುರುಳಿ ಅಯಸ್ಕಾಂತದಂತೆ ವರ್ತಿಸುತ್ತದೆ. ಎರಡನೇ ಮುಖ್ಯ ಪ್ರಶ್ನೆಯಲ್ಲಿ ಸರಿಯಾದ ಆಯ್ಕೆ ಆರಿಸಿ ಅಂತ ಹೇಳಿ 3 ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದು, ವೋಲ್ಟಾಯಿಕ್ ಕೋಶಗಳಿಗೆ ಹೋಲಿಸಿದರೆ ಶುಷ್ಕ ಕೋಶಗಳನ್ನು ಸಾಗಿಸುವುದು ಕಷ್ಟ ಸಾಧ್ಯ ಅಂತ ಹೇಳಿದ್ದಾರೆ. ಈ ಹೇಳಿಕೆಯಲ್ಲಿ ತಪ್ಪಾಗಿದೆ. ಎರಡನೇ ಪ್ರಶ್ನೆ, ಒಂದು ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಮಾತ್ರ ಅದು ವಿದ್ಯುತ್ ಕಾಂತವಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಹೇಳಿಕೆ ಆಗಿದೆ. ಮೂರನೇದು, ಒಂದೇ ವಿದ್ಯುತ್ ಕೋಶವನ್ನು ಬಳಸುವ ವಿದ್ಯುತ್ ಕಾಂತವು 2 ಕೋಶಗಳ ಬ್ಯಾಟರಿಯನ್ನು ಹೊಂದಿರುವ ಅದೇ ವಿದ್ಯುತ್ ಕಾಂತಕ್ಕಿಂತ ಹೆಚ್ಚು ಕಬ್ಬಿಣದ ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತದೆ ಅಂತ ಹೇಳಿದ್ದಾರೆ. ತಪ್ಪಾದ ಹೇಳಿಕೆ ಆಗಿದೆ. ಮೂರನೇ ಪ್ರಶ್ನೆಯಲ್ಲಿ ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಾಹವು ಸ್ವಲ್ಪ ಸಮಯದವರೆಗೆ ಹರಿಯುತ್ತದೆ ಅಂತ ಕೊಟ್ಟಿದ್ದಾರೆ. ಅವಾಗ 1 ಮತ್ತು 2 ಅಂತ 2 ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದನೇದು, ತಂತಿ ಬೆಚ್ಚಗಾಗುತ್ತದೆ. ಎರಡನೇದು, ತಂತಿಯ ಕೆಳಗೆ ಇರಿಸಲಾದ ಕಾಂತೀಯ ದಿಕ್ಸೂಚಿಯು ವಿಚಲನೆಯಾಗುತ್ತದೆ ಅಂತ ಹೇಳಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಏನಂದ್ರೆ ಸಿ, 1 ಮತ್ತು 2 ಹೇಳಿಕೆ ಕೂಡ ಇಲ್ಲಿ ಸರಿಯಾಗಿದೆ. ಸೊ 2 ಹೇಳಿಕೆಗಳು ಈ ನೈಕ್ರೋಮ್ ತಂತಿಯ ಮೂಲಕ ವಿದ್ಯುತ್ ಪ್ರವಾಹ ಸ್ವಲ್ಪ ಸಮಯದವರೆಗೆ ಹರಿಯಲು ಬಿಟ್ಟಾಗ ಸರಿಯಾದ ಹೇಳಿಕೆ ಆಗಿರ್ತದೆ. 4ನೇ ಪ್ರಶ್ನೆಯಲ್ಲಿ ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಪಟ್ಟಿ ಎದಲ್ಲಿ ವೋಲ್ಟಾಯಿಕ್ ಕೋಶ, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ, ನೈಕ್ರೋಮ್ ತಂತಿ ಮತ್ತು ವಿದ್ಯುತ್ ಕಾಂತವನ್ನ ಕೊಟ್ಟಿದ್ದಾರೆ. ನಂತರ ಪಟ್ಟಿ ಬಿ ದಲ್ಲಿ ವಿದ್ಯುತ್ ಪ್ರವಾಹಕ್ಕೆ ಸಂಬಂಧಪಟ್ಟಂತೆ ಅದರ ಪರಿಣಾಮಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು, ವೋಲ್ಟಾಯಿಕ್ ಕೋಶ ಇದು ರಾಸಾಯನಿಕ ಕ್ರಿಯೆಗಳಿಂದ ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುತ್ತದೆ. ಎರಡನೇದು, ವಿದ್ಯುತ್ ಇಸ್ತ್ರಿ ಪೆಟ್ಟಿಗೆ ಇದು ವಿದ್ಯುತ್ ಪ್ರವಾಹದ ಉಷ್ಣೋತ್ಪಾದನಾ ಪರಿಣಾಮದ ಅನ್ವಯ ಕೆಲಸ ಮಾಡುತ್ತದೆ. ಮೂರನೇದು, ನೈಕ್ರೋಮ್ ತಂತಿ ಇದು ವಿದ್ಯುತ್ ಹೀಟರ್ಗೆ ಸೂಕ್ತವಾಗಿರುತ್ತದೆ. ವಿದ್ಯುತ್ ಕಾಂತ ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮದ ಅನ್ವಯ ಕಾರ್ಯನಿರ್ವಹಿಸುವಂತದ್ದು. 5ನೇ ಪ್ರಶ್ನೆಯಲ್ಲಿ ನೈಕ್ರೋಮ್ ತಂತಿಯನ್ನು ಸಾಮಾನ್ಯವಾಗಿ ವಿದ್ಯುತ್ ಉಷ್ಣ ಸಾಧನಗಳಲ್ಲಿ ಬಳಸಲಾಗುತ್ತದೆ ಏಕೆಂದರೆ ಅಂತ ಇಲ್ಲಿ 4 ಅದರ ಗುಣಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಎರಡನೇದು, ಏಕೆಂದರೆ ಇದು ನಿರ್ದಿಷ್ಟ ವಿದ್ಯುತ್ ಪ್ರವಾಹಕ್ಕೆ ಹೆಚ್ಚಿನ ಉಷ್ಣವನ್ನು ಉತ್ಪಾದಿಸುತ್ತದೆ. 6ನೇ ಪ್ರಶ್ನೆಯಲ್ಲಿ ಸಾಂಪ್ರದಾಯಿಕ ಉಷ್ಣೋತ್ಪಾದನಾ ವಿಧಾನಗಳಿಗಿಂತ ಅಂದ್ರೆ ಸೌದೆ ಮತ್ತು ಇದ್ದಿಲಿನ ದಹನಕ್ಕಿಂತ ವಿದ್ಯುತ್ ಉಷ್ಣೋತ್ಪಾದನಾ ಸಾಧನಗಳು ಅಂದ್ರೆ ವಿದ್ಯುತ್ ಹೀಟರ್ ಅಥವಾ ಸ್ಟೋವ್ ಹೆಚ್ಚು ಅನುಕೂಲಕರವೆಂದು ಪರಿಗಣಿಸಲಾಗುತ್ತದೆ. ಸಮಾಜದ ಮೇಲಾಗುವ ಪರಿಣಾಮಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಹೇಳಿಕೆಯನ್ನು ಬೆಂಬಲಿಸಲು ಕಾರಣ ನೀಡಿ ಅಂತ ಹೇಳಿದ್ದಾರೆ. ಸೌದೆ ಇದ್ದಿಲಿಗಿಂತ ಇಲೆಕ್ಟ್ರಿಕ್ ಸ್ಟೋವ್ ಹೀಟರ್ ಉತ್ತಮ ಅನ್ನುವಂಥದ್ದು ಇಲ್ಲಿ ಏಕೆ ಕಾರಣವನ್ನ ಕೊಡಬೇಕು. ಸೊ ಉತ್ತರ ಈ ರೀತಿ ಇದೆ. ಸಾಂಪ್ರದಾಯಿಕ ಇಂಧನಗಳಾದ ಉರುವಲು ಮತ್ತು ಇದ್ದಿಲಿಗಳನ್ನು ಬಳಸುವುದು ತುಂಬಾ ಅನುಕೂಲಕರ ಅಲ್ಲ, ಏಕೆಂದರೆ ಅದಕ್ಕೆ ಒಂದೇ ಕಾರಣ, ಅವುಗಳನ್ನು ಮನೆಯಲ್ಲಿ ಸಂಗ್ರಹಿಸಲು ಹೆಚ್ಚಿನ ಪ್ರಮಾಣದ ಒಣಕಟ್ಟಿಗೆ ಅಥವಾ ಇದ್ದಿಲು ಬೇಕಾಗುತ್ತದೆ. ಇದು ಸಾಕಷ್ಟು ಜಾಗವನ್ನ ತೆಗೆದುಕೊಳ್ಳುವಂಥದ್ದು. ಎರಡನೇ ಕಾರಣ, ಅವುಗಳನ್ನು ಸುಡುವಾಗ ಅಥವಾ ಸುಟ್ರೆ ಉತ್ಪತ್ತಿಯಾಗುವ ಹೊಗೆ ಹಾನಿಕಾರಕವಾಗಿದೆ. ಇದು ಕಣ್ಣುಗಳಿಗೆ ಹಾನಿಯನ್ನುಂಟು ಮಾಡುತ್ತದೆ ಮತ್ತು ಉಸಿರಾಟವನ್ನು ಕೂಡ ಕಷ್ಟಕರವಾಗಿಸುತ್ತದೆ. ಮೂರನೇ ಕಾರಣ, ಉರುವಲು ಅಥವಾ ಇದ್ದಿಲನ್ನು ಸುಡುವುದರಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಇಂಗಾಲದ ಮೊನಾಕ್ಸೈಡ್ ನಂತ ಅನಿಲಗಳು ಬಿಡುಗಡೆಯಾಗುತ್ತದೆ. ಇದು ಗಾಳಿಯನ್ನು ಕಲುಷಿತಗೊಳಿಸುತ್ತದೆ ಮತ್ತು ಪರಿಸರಕ್ಕೆ ಹಾನಿಯನ್ನುಂಟು ಮಾಡುತ್ತದೆ. ಇನ್ನು ಹೀಟರ್ಗಳು ಅಥವಾ ವಿದ್ಯುತ್ ಸ್ಟವ್ಗಳಂತಹ ವಿದ್ಯುತ್ ತಾಪನ ಸಾಧನಗಳು ಏನಿದೆಯಲ್ಲ ಹೆಚ್ಚು ಅನುಕೂಲಕರವಾಗಿದೆ. ಕಾರಣ ಏನೆಂದರೆ ಅವು ಕಡಿಮೆ ಜಾಗವನ್ನು ಆಕ್ರಮಿಸುತ್ತದೆ ಮತ್ತು ಮಾಲಿನ್ಯವನ್ನು ಕೂಡ ಸೃಷ್ಟಿಸುವುದಿಲ್ಲ. 7ನೇ ಪ್ರಶ್ನೆ, ಚಿತ್ರ 4.4 ನೋಡಿ ಅಂತ ಹೇಳಿದ್ದಾರೆ. ಪುಸ್ತಕದಲ್ಲಿ ಕೊಟ್ಟಿರುವಂತಹ ಒಂದು ಚಿತ್ರ ಇದು. ಸುರುಳಿಯ ಬಳಿ ಇರಿಸಲಾದ ದಿಕ್ಸೂಚಿಯು ವಿಚಲನಗೊಂಡರೆ ಅಂತ ಹೇಳಿ 3 ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಇಲ್ಲಿ ಮೊದಲನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಮಾರ್ಗವನ್ನು ತೋರಿಸಲು ರೇಖಾಚಿತ್ರದ ಮೇಲೆ ಬಾಣವನ್ನು ಎಳೆಯಿರಿ ಅಂತ ಹೇಳಿದ್ದಾರೆ.
ಸೊ ಈ ರೀತಿಯಾದಂತಹ ಚಿತ್ರವನ್ನ ಅಲ್ಲಿ 4.4ರಲ್ಲಿ ಕೊಟ್ಟಿದ್ದಾರೆ. ಸೊ ತಾವಿಲ್ಲಿ ವಿದ್ಯುತ್ ಪ್ರವಾಹದ ಮಾರ್ಗವನ್ನ ತೋರಿಸಲಿಕ್ಕೆ ಮೊದಲು ವಿದ್ಯುತ್ ಕೋಶದ ಅಥವಾ ಈ ಒಂದು ಬ್ಯಾಟರಿಯ ಧನ ತುದಿ ಮತ್ತೆ ಋಣ ತುದಿಯನ್ನ ಗುರುತಿಸಿಕೊಳ್ಬೇಕಾಗತ್ತೆ. ಇದು ಧನ ತುದಿಯಾಗಿದೆ, ಇದು ಋಣ ತುದಿಯಾಗಿದೆ. ಇನ್ನು ಧನ ತುದಿಯಿಂದ ಎ ನತ್ತ ವಿದ್ಯುತ್ ಪ್ರವಾಹ ಆಗ್ತದೆ. ನಂತರ ಎ ದಿಂದ ಬಿ ಯ ಹತ್ತಿರ ವಿದ್ಯುತ್ ಪ್ರವಾಹ ಆಗುವಂತದ್ದು ಬಿ ದಿಂದ ಋಣ ತುದಿಯತ್ತ ವಿದ್ಯುತ್ ಪ್ರವಾಹ ಆಗ್ತಾ ಇರ್ತದೆ. ಸೊ ಚಿತ್ರದಲ್ಲಿ ಕೆಂಪು ಬಾಣದ ಗುರುತುಗಳಿಂದ ಸೂಚಿಸಿರುವಂತೆ ವಿದ್ಯುತ್ ಪ್ರವಾಹವು ಕೋಶದ ಧನಾಗ್ರದಿಂದ ಸುರುಳಿಯ ಎ ಎಂದು ಗುರುತಿಸಲಾದಂತಹ ತುದಿಗೆ ಚಲನೆಯಾಗುವಂತದ್ದು. ನಂತರ ಸುರುಳಿಯ ಮೂಲಕ ಹರಿದು ಬಿ ಎಂದು ಗುರುತಿಸಲಾದ ತುದಿಯನ್ನು ತಲುಪುತ್ತದೆ. ಅಂತಿಮವಾಗಿ ಕೋಶದ ಋಣಾಗ್ರಕ್ಕೆ ಈ ಒಂದು ವಿದ್ಯುತ್ ಪ್ರವಾಹ ಮರಳುವಂತದ್ದು. ನಂತರ ಇದೇ ಪ್ರಶ್ನೆಯಲ್ಲಿ ಎರಡನೇದು, ವಿದ್ಯುತ್ ಪ್ರವಹಿಸುವಾಗ ದಿಕ್ಸೂಚಿಯ ಸೂಜಿ ಏಕೆ ಚಲಿಸುತ್ತದೆ ಎಂದು ವಿವರಣೆಯನ್ನ ಕೊಡಬೇಕು. ನಂತರ ಮೂರನೇದು, ನೀವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ದಿಕ್ಸೂಚಿಯ ವಿಚಲನೆಯಲ್ಲಿ ಏನಾಗಬಹುದು ಅಂತ ಊಹಿಸಿ ಅಂತ ಉತ್ತರ ಕೇಳಿದ್ದಾರೆ ಇಲ್ಲಿ. ಸೊ ಈ ರೀತಿ ಒಂದು ದಿಕ್ಸೂಚಿ ಇದೆಯಲ್ಲ, ಅಲ್ಲಿ ವಿಚಲನೆ ಆಗಲಿಕ್ಕೆ ಕಾರಣ ಏನು ಅಂತ ತಾವು ಮೊದಲಿಗೆ ಬರೀಬೇಕಾಗ್ತದೆ. ಕಾರಣ, ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗ ಅದು ಕಾಂತವಾಗಿ ಪರಿವರ್ತನೆಗೊಂಡು ಕಾಂತಕ್ಷೇತ್ರ ಉಂಟು ಮಾಡುವುದರಿಂದ ದಿಕ್ಸೂಚಿಯ ಸೂಜಿ ತನ್ನ ಸ್ಥಾನವನ್ನು ಬದಲಾಯಿಸುತ್ತದೆ. ಇನ್ನು ನಾವು ಬ್ಯಾಟರಿಯ ಧ್ರುವಗಳನ್ನು ಅದಲು ಬದಲು ಮಾಡಿದರೆ ಸುರುಳಿಯಲ್ಲಿರುವ ವಿದ್ಯುತ್ ಕಾಂತದ ಧ್ರುವೀಯತೆಯು ಬದಲಾಗುತ್ತದೆ. ಇದರ ಪರಿಣಾಮವಾಗಿ ದಿಕ್ಸೂಚಿಯ ಸೂಜಿ ವಿರುದ್ಧ ದಿಕ್ಕಿನಲ್ಲಿ ವಿಚಲನೆಗೊಳ್ಳುತ್ತದೆ ಮತ್ತು ಹಿಂದೆ ಸುರುಳಿಯತ್ತ ಆಕರ್ಷಿತವಾಗಿದ್ದ ಧ್ರುವವು ಈಗ ವಿಕರ್ಷಣೆಗೆ ಒಳಗಾಗುತ್ತದೆ ಮತ್ತು ವಿರುದ್ಧ ಧ್ರುವವು ಅದರತ್ತ ಆಕರ್ಷಿತವಾಗುತ್ತದೆ ಅಂತ ಇಲ್ಲಿ ಉತ್ತರ ಬರೀಬೇಕು. 8ನೇ ಪ್ರಶ್ನೆ, ಒಂದು ವೇಳೆ ಸುಮನ ಎತ್ತುವ ವಿದ್ಯುತ್ಕಾಂತ ಮಾದರಿಯ ಸ್ವಿಚ್ ಅನ್ನು ಆಫ್ ಮಾಡಲು ಮರೆತಿದ್ದಾಳೆಂದು ಭಾವಿಸೋಣ. ಸ್ವಲ್ಪ ಸಮಯದ ನಂತರ ಕಬ್ಬಿಣದ ಮೊಳೆಯು ಪೇಪರ್ ಕ್ಲಿಪ್ಗಳನ್ನು ಆಕರ್ಷಿಸುತ್ತಿಲ್ಲ. ಆದರೆ ಕಬ್ಬಿಣದ ಮೊಳೆಗೆ ಸುತ್ತಲಾದ ತಂತಿಯು ಇನ್ನೂ ಬಿಸಿಯಾಗಿರುತ್ತದೆ. ಆ ಎತ್ತುವ ವಿದ್ಯುತ್ಕಾಂತವು ಪೇಪರ್ ಕ್ಲಿಪ್ಗಳನ್ನು ಎತ್ತುವುದನ್ನು ಏಕೆ ನಿಲ್ಲಿಸಿತು? ಇದರ ಸಂಭವನೀಯ ಕಾರಣಗಳನ್ನು ನೀಡಿ ಅಂತ ಹೇಳಿದ್ದಾರೆ. ಇದಕ್ಕೆ ಉತ್ತರ ಈ ರೀತಿ ಬರಿಬೇಕು. ವಿದ್ಯುತ್ ಪ್ರವಾಹವು ಹರಿಯುತ್ತಿರುವಾಗ ಮಾತ್ರ ವಾಹಕ ಸುರುಳಿಯು ಕಾಂತದಂತೆ ವರ್ತಿಸುತ್ತದೆ. ಇದು ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮವಾಗಿದೆ. ವಿದ್ಯುತ್ ಹರಿವನ್ನು ನಿಲ್ಲಿಸಿದ ತಕ್ಷಣ ಆ ಸುರುಳಿಯು ತನ್ನ ಕಾಂತತ್ವವನ್ನು ಕಳೆದುಕೊಳ್ಳುತ್ತದೆ. ತಂತಿಯ ಮೂಲಕ ವಿದ್ಯುತ್ ಹರಿಯುವವರೆಗೆ ಮಾತ್ರ ಈ ಕಾಂತೀಯ ಪರಿಣಾಮ ಅಲ್ಲಿ ಇರುವಂತದ್ದು. ಇನ್ನು ವಿದ್ಯುತ್ ಪ್ರವಾಹದ ಉಷ್ಣ ಪರಿಣಾಮದಿಂದಾಗಿ ವಿದ್ಯುತ್ ಶಕ್ತಿಯ ಒಂದು ಭಾಗ ಉಷ್ಣವಾಗಿ ಪರಿವರ್ತನೆಗೊಂಡು ತಂತಿಯನ್ನು ಬಿಸಿ ಮಾಡುತ್ತದೆ. ವಿದ್ಯುತ್ ಹರಿವು ನಿಂತಾಗ ಉಷ್ಣ ಪರಿಣಾಮವು ಕೊನೆಗೊಳ್ಳುತ್ತದೆ. ಆದರೆ ಬಿಸಿಯಾದ ತಂತಿಯು ತಣ್ಣಗಾಗಿ ತನ್ನ ಸಾಮಾನ್ಯ ತಾಪಮಾನಕ್ಕೆ ಮರಳಲು ಸ್ವಲ್ಪ ಸಮಯ ಬೇಕಾಗುತ್ತದೆ ಅಂತ ಇಲ್ಲಿ ಉತ್ತರ ಬರೀಬೇಕು. 9ನೇ ಪ್ರಶ್ನೆಯಲ್ಲಿ ಇಲ್ಲಿ 2 ಚಿತ್ರವನ್ನ ಕೊಟ್ಟಿದ್ದಾರೆ. ಚಿತ್ರದಲ್ಲಿ ತಾವು ನೋಡಬಹುದು, ಇಲ್ಲಿ ವಿದ್ಯುತ್ ಮಂಡಲ ಇರುವಂತದ್ದು, ಒಂದ್ ಕಡೆ ಕಬ್ಬಿಣದ ಮೊಳೆ, ಇನ್ನೊಂದ್ ಕಡೆ ತಾಮ್ರದ ಪಟ್ಟಿ ಇದೆ. ಈ ವಿದ್ಯುತ್ ಸಂಪರ್ಕವನ್ನ ಸಂಪೂರ್ಣಗೊಳಿಸಲು ಇಲ್ಲಿ ಏನ್ ಮಾಡಿದ್ದಾರೆ, ದ್ರಾವಣವನ್ನ ಸೇರಿಸಿದ್ದಾರೆ. ಮೊದಲನೇ ಚಿತ್ರದಲ್ಲಿ ನಿಂಬೆ ರಸವನ್ನ ಹಾಕಿದ್ದಾರೆ, ಎರಡನೇ ಚಿತ್ರದಲ್ಲಿ ಶುದ್ಧ ನೀರನ್ನ ಇಲ್ಲಿ ಬಳಸಿದ್ದಾರೆ. ಇನ್ನು ಪ್ರಶ್ನೆ ಏನ್ ಕೇಳಿದ್ದಾರೆ ಅಂದ್ರೆ, ಸ್ವಿಚ್ ಆನ್ ಮಾಡಿದಾಗ ಯಾವ ಸಂದರ್ಭದಲ್ಲಿ ಎಲ್ಇಡಿ ಬೆಳಗುತ್ತದೆ ಅಂತ ಕೇಳಿದ್ದಾರೆ. ಉತ್ತರ, ವಿನ್ಯಾಸ 1ರಲ್ಲಿ ಅಂದ್ರೆ 1ನೇ ಚಿತ್ರದಲ್ಲಿ ಸ್ವಿಚ್ ಅನ್ನು ಆನ್ ಮಾಡಿದಾಗ ಎಲ್ಇಡಿ ಬೆಳಗುತ್ತದೆ ಅಂತ ಬರೀಬೇಕು. ಕಾರಣ ಏನಂದ್ರೆ, ನಿಂಬೆ ರಸವು ವಿದ್ಯುತ್ ವಿಭಜಕವಾಗಿ ಕಾರ್ಯನಿರ್ವಹಿಸುತ್ತದೆ ಮತ್ತು ತಾಮ್ರ ಮತ್ತು ಕಬ್ಬಿಣದ ಪಟ್ಟಿಗಳನ್ನು ದುರ್ಬಲ ಆಮ್ಲೀಯ ಅಥವಾ ಉಪ್ಪಿನ ದ್ರಾವಣದಲ್ಲಿ ಸರಿಯಾಗಿ ಇರಿಸಿ ವಿದ್ಯುತ್ ಮಂಡಲಕ್ಕೆ ಸಂಪರ್ಕಿಸಿದಾಗ ಅವು ವಿದ್ಯುತ್ ಅನ್ನು ಉತ್ಪಾದಿಸುತ್ತದೆ. ಅಂದ್ರೆ ಇಲ್ಲಿ ನಿಂಬೆ ರಸ ವಿದ್ಯುತ್ ವಿಭಜಕವಾಗಿ ಕಾರ್ಯ ಮಾಡುವುದರಿಂದ ಈ ಚಿತ್ರದಲ್ಲಿ ಅಥವಾ ಈ ಪ್ರಯೋಗದಲ್ಲಿ ಮಾಡಿರುವಂತಹ ಎಲ್ಇಡಿ ಬಲ್ಬ್ ಬೆಳಗುವಂತದ್ದು. ಇನ್ನು ಚಿತ್ರ ಬಿ ಅಥವಾ ವಿನ್ಯಾಸ ಬಿ ದರಲ್ಲಿ ಬಳಸಲಾದಂತಹ ದ್ರವವು ಶುದ್ಧ ನೀರಾಗಿರುತ್ತದೆ ಅಥವಾ ಅದೊಂದು ಆಸವಿತ ನೀರಾಗಿದೆ. ಯಾವುದೇ ಲವಣಾಂಶ ಅಥವಾ ಅಯಾನ್ಗಳನ್ನ ಹೊಂದಿಲ್ಲ. ಇದು ವಿದ್ಯುತ್ ವಿಭಜಕವಾಗಿ ಕಾರ್ಯನಿರ್ವಹಿಸುವುದಿಲ್ಲ, ಆದ್ದರಿಂದ ಎಲ್ಇಡಿ ಬೆಳಗುವುದಿಲ್ಲ ಅಂತ ಉತ್ತರ ಇಲ್ಲಿ ಬರೀಬೇಕು. 10ನೇ ಪ್ರಶ್ನೆಯಲ್ಲಿ ನೇಹಾ ಸುರುಳಿಯನ್ನು ಚಟುವಟಿಕೆ 4.4ರಂತೆ ಇರಿಸುತ್ತಾಳೆ. ಆದರೆ ಅದರೊಳಗೆ ಕಬ್ಬಿಣದ ಮೊಳೆಯನ್ನು ಹೊರಗೆ ಜಾರಿಸಿ ಸುರುಳಿ ಆಕಾರದ ತಂತಿಯನ್ನು ಮಾತ್ರ ಬಿಡುತ್ತಾಳೆ. ಈಗಲೂ ಆ ಸುರುಳಿಯು ದಿಕ್ಸೂಚಿಯನ್ನು ವಿಚಲನಗೊಳಿಸುತ್ತಿದೆಯೇ? ಹೌದಾದಲ್ಲಿ
ಆ ವಿಚಲನೆ ಮೊದಲಿಗಿಂತ ಹೆಚ್ಚಿರುತ್ತದೆಯೋ ಅಥವಾ ಕಡಿಮೆ ಇರುತ್ತದೆಯೋ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಉತ್ತರ ಮೊದಲಿಗೆ ಹೌದು ಅಂತ ಬರೀಬೇಕು. ಯಾಕಂದ್ರೆ ಅಲ್ಲಿ ಕಬ್ಬಿಣದ ಮೊಳೆಯನ್ನ ಹೊರಗಡೆ ತೆಗೆದಾಗಲೂ ಕೂಡ ದಿಕ್ಸೂಚಿಯಲ್ಲಿ ವಿಚಲನೆಯನ್ನ ಕಾಣಬಹುದು. ಕಾರಣ ಕಬ್ಬಿಣದ ಮೊಳೆಯನ್ನು ತೆಗೆದು ಹಾಕಿದ ನಂತರವೂ ಸುರುಳಿಯು ದಿಕ್ಸೂಚಿಯ ಮುಳ್ಳು ಪಲ್ಲಟಗೊಳ್ಳುವಂತೆ ಮಾಡುತ್ತದೆ. ಸುರುಳಿಯ ಮೂಲಕ ವಿದ್ಯುತ್ ಪ್ರವಹಿಸಿದಾಗಲೆಲ್ಲ ಅದು ಕಾಂತೀಯ ಗುಣವನ್ನ ಪಡೆಯುತ್ತದೆ. ಸುರುಳಿಯೊಳಗೆ ಕಬ್ಬಿಣದ ಮೊಳೆಯನ್ನು ಇರಿಸಿದಾಗ ಅದು ವಿದ್ಯುತ್ ಕಾಂತದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ. ಆದ್ದರಿಂದ ನೇಹ ಮೊಳೆಯನ್ನು ತೆಗೆದರೂ ದಿಕ್ಸೂಚಿಯ ಮುಳ್ಳು ಪಲ್ಲಟಗೊಳ್ಳುವುದನ್ನು ಮುಂದುವರಿಸುತ್ತದೆ. ಆದರೆ ಈ ಪಲ್ಲಟ ದುರ್ಬಲವಾಗಿರುತ್ತದೆ, ಏಕೆಂದರೆ ಕೇವಲ ಸುರುಳಿಯು ಕಡಿಮೆ ಸಾಮರ್ಥ್ಯದ ವಿದ್ಯುತ್ ಕಾಂತವನ್ನು ಮಾತ್ರ ಉತ್ಪಾದಿಸುತ್ತದೆ. 11ನೇ ಪ್ರಶ್ನೆಯಲ್ಲಿ 4 ಚಿತ್ರವನ್ನು ಕೊಟ್ಟಿದ್ದಾರೆ. ಪ್ರತಿ ಇಲ್ಲಿ ವಿದ್ಯುತ್ ಮಂಡಲದಲ್ಲಿ ಮೊದಲನೇದರಲ್ಲಿ ಕಬ್ಬಿಣ, ಎರಡನೇದರಲ್ಲಿ ತಾಮ್ರ, ನಂತರ ಅಲ್ಯೂಮಿನಿಯಂ ಮತ್ತು ನೈಕ್ರೋಮ್ನ ಇಲ್ಲಿ ವಸ್ತುವನ್ನ ಬಳಸಲಾಗಿದೆ. ನಂತರ ಪ್ರಶ್ನೆಯಲ್ಲಿ ಏನ್ ಕೇಳಿದ್ದಾರೆ ಅಂದ್ರೆ ಯಾವ ಸಂದರ್ಭದಲ್ಲಿ ಇಲ್ಲಿ ಸೂಜಿಗಳು ಅಂದ್ರೆ ದಿಕ್ಸೂಚಿಯ ಸೂಜಿಗಳು ವಿಚಲನೆಯನ್ನ ತೋರಿಸುತ್ತದೆ ಅಂತ ಕೇಳಿದ್ದಾರೆ. ಉತ್ತರ ಸುರುಳಿಗಳ ಬಳಿ ಇರಿಸಲಾದ ದಿಕ್ಸೂಚಿ ಸೂಜಿಗಳು ಎಲ್ಲಾ 4 ಸಂದರ್ಭದಲ್ಲಿಯೂ ವಿಚಲನೆಯನ್ನ ತೋರಿಸುತ್ತದೆ. ಅದರಿಂದ ಇಲ್ಲಿ 4ನೇ ಆಪ್ಷನ್ ಇಲ್ಲಿ ಕರೆಕ್ಟ್ ಆಗಿರ್ತದೆ. ಎಲ್ಲಾ 4 ವಿದ್ಯುತ್ ಮಂಡಲದಲ್ಲಿ ದಿಕ್ಸೂಚಿಯ ಸೂಜಿಗಳು ವಿಚಲನೆಯನ್ನ ತೋರಿಸುವಂತದ್ದು. ಇದನ್ನ ಮುಂದುವರಿಸುತ್ತಾ, ಆದರೆ ವಿಚಲನದ ಪ್ರಮಾಣ ಇಲ್ಲಿ ಭಿನ್ನವಾಗಿರುತ್ತದೆ, ಏಕೆಂದರೆ ವಿದ್ಯುತ್ಕಾಂತದ ಬಲವು ಬಳಸಿದ ವಸ್ತುಗಳ ಪ್ರಕಾರವನ್ನು ಅಥವಾ ಅದರ ಸ್ವಾಭಾವಿಕ ಗುಣವನ್ನ ಅವಲಂಬಿಸಿರುತ್ತದೆ. ಕಬ್ಬಿಣ, ನಿಕೆಲ್ ಮತ್ತು ಕೋಬಾಲ್ಟ್ ದಂತಹ ವಸ್ತುಗಳು ಬಲವಾದ ವಿದ್ಯುತ್ ಕಾಂತಗಳನ್ನು ಸೃಷ್ಟಿಸುತ್ತದೆ. ಆದರೆ ಅಲ್ಯೂಮಿನಿಯಂ ಮತ್ತು ನೈಕ್ರೋಮ್ನಂತಹ ವಸ್ತುಗಳು ಒಂದೇ ಆಕಾರ, ಗಾತ್ರ ಹೊಂದಿದ್ದರೂ ಸಹ ಸಮಾನ ಶಕ್ತಿಯ ಅಯಸ್ಕಾಂತಗಳನ್ನು ಉತ್ಪಾದಿಸುವುದಿಲ್ಲ. ಇದರ ಪರಿಣಾಮವಾಗಿ ಪ್ರತಿ ಸಂದರ್ಭದಲ್ಲಿ ವಿದ್ಯುತ್ ಕಾಂತವು ಎಷ್ಟು ಪ್ರಬಲವಾಗಿದೆ ಎಂಬುದರ ಆಧಾರದ ಮೇಲೆ ಅಲ್ಲಿ ದಿಕ್ಸೂಚಿ ಪಲ್ಲಟ ಆಗುವಂತದ್ದು. ಸ್ನೇಹಿತರೆ, ಇದಿಷ್ಟು ಈ ಪಾಠದ ಪ್ರಶ್ನೋತ್ತರಗಳು. ಇನ್ನೂ ಏನಾದರೂ ಡೌಟ್ಗಳು ಇದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕ್ರಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಇದೇ ರೀತಿ ಎಲ್ಲ ಪಾಠದ ಪ್ರಶ್ನೆಗಳಿಗೆ ಉತ್ತರವನ್ನ ತಿಳ್ಕೊಳ್ಬೇಕಂದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ. ಪ್ಲೇ ಲಿಸ್ಟ್ ಇಂದ ಆ ಒಂದು ವಿಡಿಯೋಗಳನ್ನ ನೋಡಬಹುದು ಅಂತ ಹೇಳ್ತಾ ಧನ್ಯವಾದಗಳು.